ಚಳ್ಳಕೆರೆ ನಗರದ ಡಿ.ಕೆ. ಸುಧಾಕರ್ ಸ್ಟೇಡಿಯಂನಲ್ಲಿ ಸಚಿವ ಡಿ. ಸುಧಾಕರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ರಾಜಕೀಯ ನಾಯಕರು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಭಾರೀ ಸಂಖ್ಯೆಯಲ್ಲಿ ಆಗಮಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಅಂತಿಮ ದರ್ಶನ ಪಡೆದ ಬಳಿಕ ಕಾಂಗ್ರೆಸ್ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತನಾಡಿ, ಸುಧಾಕರ್ ಕೇವಲ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಅಥವಾ ಚಿತ್ರದುರ್ಗ ಜಿಲ್ಲೆಗಾಗಲಿ ಮಾತ್ರ ಸೀಮಿತವಾಗಿರಲಿಲ್ಲ. ಅವರು ಇಡೀ ರಾಜ್ಯದ ಆಸ್ತಿಯಾಗಿದ್ದರು. ಜಾತಿ ಮತಕ್ಕಿಂತ ಜನಸೇವೆ ಮುಖ್ಯ ಎಂಬುದನ್ನು ತಮ್ಮ ಜೀವನದಲ್ಲಿ ತೋರಿಸಿದವರು ಎಂದು ಭಾವುಕರಾದರು. ಕುಟುಂಬದವರಿಗೆ ದುಃಖ ಭರಿಸುವ ಶಕ್ತಿ ದೊರಕಲಿ ಎಂದು ಸಂತಾಪ ಸೂಚಿಸಿದರು. ಶಾಸಕ ಎಂ. ಚಂದ್ರಪ್ಪ ಅವರು ಕೂಡ ಅಂತಿಮ ದರ್ಶನ ಪಡೆದು ಶ್ರದ್ಧಾಂಜಲಿ ಸಲ್ಲಿಸಿದರು. ಡಿ. ಸುಧಾಕರ್ ಅವರ ಪತ್ನಿ, ಪುತ್ರ ಹಾಗೂ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಸಚಿವ ಸಂತೋಷ್ ಲಾಡ್ ಮಾತನಾಡಿ, ಹುಟ್ಟು ಅನಿರೀಕ್ಷಿತ, ಸಾವು ಖಚಿತ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಸುಮಾರು 20 ವರ್ಷಗಳಿಂದ ಪರಿಚಯ ಇದ್ದ ಸುಧಾಕರ್ ಸಣ್ಣ ಸಮಾಜದಿಂದ ಬಂದರು ಜನಪರ ಕೆಲಸಗಳ ಮೂಲಕ ದೊಡ್ಡ ಮಟ್ಟದ ನಾಯಕನಾಗಿ ಬೆಳೆದರು. ಅವರು ಅಜಾತಶತ್ರು ಎಂದು ಕಂಬನಿ ಮಿಡಿದರು. ಮಾಜಿ ಸಚಿವ ವೆಂಕಟರಮಣಪ್ಪ ಅಂತಿಮ ದರ್ಶನ ವೇಳೆ ಕಣ್ಣೀರಿಟ್ಟ ದೃಶ್ಯ ಮನಕಲುಕುವಂತಿತ್ತು. ಈ ವೇಳೆ ಸುಧಾಕರ್ ಪುತ್ರ ಸುಹಾಸ್ ಕೂಡ ಭಾವುಕರಾಗಿ ಕಣ್ಣೀರು ಹಾಕಿದರು. ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿದರು. ಸಚಿವರಾದ ಆರ್. ಬಿ. ತಿಮ್ಮಾಪುರ ಹಾಗೂ ಜಮೀರ್ ಅಹಮದ್ ಖಾನ್ ಕೂಡ ಆಗಮಿಸಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಶ್ರದ್ಧಾಂಜಲಿ ಸಲ್ಲಿಸಿದರು. ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿ ದುಃಖದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಸಚಿವರು ಶ್ರೀಯುತ ಚಂದ್ರರಾಜಸ್ವಾಮಿಯವರು ಹಾಗೂ ಕಾರ್ಮಿಕ ಇಲಾಖೆ ಸಚಿವರಾದ ಸಂತೋಷ್ ಲಾಡ್ ಅವರು, ಚಿತ್ರದುರ್ಗ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಈ ಸುಧಾಕರ್ ಅವರ ಅಂತಿಮ ನಮನ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಬಿಡುಗಡೆದ ಕಾರ್ಯವರ್ತರದ ಮಧ್ಯೆ ಕೂಡ ಶ್ರೀಯುತ ಆರ್. ಬಿ. ತಿಮ್ಮಾಪುರ ಅವರು ಕರ್ನಾಟಕ ಸರ್ಕಾರದ ಪರವಾಗಿ, ಅಭಿಮಾನಿಗಳ ಪರವಾಗಿ, ಸರ್ಕಾರದ ಪ್ರತಿನಿಧಿಯ ಪರವಾಗಿ ಆಗಮಿಸಿದ್ದಾರೆ. ಭಾವಪೂರ್ಣ ಶ್ರದ್ಧಾಂಜಲಿಯನ್ನು, ಅಂತಿಮ ನಮನವನ್ನು, ವಿದಾಯವನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಕುಟುಂಬದವರೊಂದಿಗೆ ಸಾಂತ್ವನದ ಮಾತುಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಶ್ರೀಯುತರೊಂದಿಗೆ ಜೊತೆಯಾಗಿದ್ದಾರೆ. ಕರ್ನಾಟಕ ಪಾರ್ಥಿವ ಶರೀರಕ್ಕೆ ರಾಷ್ಟ್ರಧ್ವಜವನ್ನ ಮೂಲಕ ಗೌರವ ಸಲ್ಲಿಸ್ತಾ ಇದ್ದಾರೆ. ತೋರಿಸುವುದರ ಮೂಲಕವಾಗಿ ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರತೀಕವಾಗಿರುವಂಥದ್ದು, ಐಕ್ಯತೆಯಿಂದ ಪ್ರತೀಕವಾದಂಥದ್ದು, ಐಕ್ಯತೆಯ ಪ್ರತೀಕವಾದಂಥದ್ದು, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ಪ್ರತೀಕವಾಗಿರುವಂತಹ ರಾಷ್ಟ್ರಧ್ವಜವನ್ನು ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು ಸದಸ್ಯರೆಲ್ಲರೂ ಕೂಡ ಕರ್ನಾಟಕ ಸರ್ಕಾರದ ನಮ್ಮ ಸಚಿವರ ಪಾರ್ಥಿವ ಶರೀರಕ್ಕೆ ಆಗಮಿಸಿದ್ದಾರೆ. ಇವಾಗ ವೇದಿಕೆ ಶ್ರೀಯುತ ಡಿ. ಸುಧಾಕರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಕಾರಣಕ್ಕಾಗಿ ಪ್ರಕರಣಕ್ಕಾಗಿ ಹೊಸವಾದ ಮೊದಲ ಬೆಂಗಳೂರು ದರ್ಶನವನ್ನು ನಡೆಯುತ್ತವರು ಈ ಕಡೆ ಬರಬೇಕು. ಕಾಗದ ಕ್ಷೇತ್ರದ ಮಾಜಿ ಸಚಿವರ ಶಾಸಕರಾದಂತಹ ಶ್ರೀಯುತ ಡಿ. ಸುಧಾಕರ್ ಅವರು ನನಗೆ 35-40 ವರ್ಷದಿಂದ ಭಾಳ ಸ್ನೇಹಿತ, ಆತ್ಮೀಯ, ಭಾಳ ಜನಾನುರಾಗಿ ವ್ಯಕ್ತಿ. ಹಸನ್ಮುಖಿಯಾಗಿ ಯಾವಾಗಲೂ ಕೂಡ ಕೆಲಸ ಮಾಡೋಂಥ ಆ ಕ್ಷೇತ್ರದಲ್ಲಿ ಜೈನ್ ಸಮಾಜ ಇರೋದೇ ಕಡಿಮೆ ಹಿರಿಯೂರಲ್ಲಿ. ಅಲ್ಲೂ ಕೂಡ ಆತ ಶಾಸಕರಾಗಿ, ಚಳ್ಳಕೆರೆಯಲ್ಲೂ ಕೂಡ ಶಾಸಕರಾಗಿ, 2 ಬಾರಿ ಮಂತ್ರಿಯಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾನೆ. ನಾನು ಹಾಸ್ಪಿಟ್ಲಿಗೆ ಇದ್ದಂಥ ಸಂದರ್ಭದಲ್ಲಿ ಹೋಗಿ ನೋಡ್ಕೊಂಬಂದೆ. ಬಹುಶಃ ರಿಕವರಿ ಆಗ್ತಾನೆ ಅಂತ ನಾವು ಭಾವಿಸಿದ್ವಿ. ಏಮ್ಸಿಂದಲೂ ಕೂಡ ಬೆಂಗಳೂರಿಂದ ಡಾಕ್ಟ್ರು ಬಂದು ನೋಡಿ ಚೆಕ್ ಮಾಡಿ ರಿಕವರಿ ಆಗ್ತಾರೆ ಅಂತ ತಿಳಿಸಿದ್ರು. ದುರದೃಷ್ಟ ಇವತ್ತು ನಮ್ಮ ಮುಂದೆ ಇಲ್ಲ. ಆತನ ಒಳ್ಳೆಯ ಕೆಲಸ ಜನರಾಗಿ ಇರೋದು ಈ ಜನ ನೋಡಿದಾಗ ಗೊತ್ತಾಗ್ತದೆ. ಅವರ ಕುಟುಂಬಕ್ಕೆ ಭಗವಂತನ ಶಕ್ತಿ ಬರಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ದೇರ್ ಇಸ್ ಸೇಯಿಂಗ್ ಅಲ್ಲ, ಹುಟ್ಟು ಅನಿರೀಕ್ಷಿತ, ಸಾವು ಖಚಿತ ಅಂತಾರಲ್ಲ. ಸೊ ನಾವೆಲ್ಲರೂ ಕೊನೆಗೆ ಅರ್ಥ ಮಾಡ್ಕೋಬೇಕು. ಮಣ್ಣಾಗಿ ಹೋಗ್ತೀವಿ.
ಯಾವುದೂ ಪರ್ಮನೆಂಟ್ ಇಲ್ಲ ಲೈಫಲ್ಲಿ. ಬಟ್ ನನಗೆ ಸುಧಾಕರ್ ಅವರು ಸುಮಾರು 20 ವರ್ಷದಿಂದ ಪರಿಚಯ. ಅವರು ಮೊದಲನೇ ಬಾರಿ ಶಾಸಕರಾದಾಗ ನಾವು ಅದೇ ಸಂದರ್ಭದಲ್ಲಿ ಭೇಟಿಯಾಗಿರ್ತಕ್ಕಂಥದ್ದು. ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್. ಸಣ್ಣ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿ 4 ಬಾರಿ ಗೆದ್ದು ಸಚಿವರಾಗಿ ಹಲವಾರು ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಅಜಾತ ಶತ್ರು ಅಂತ ಹೇಳ್ಬೋದು. ಒಂದು ಎಲ್ಲ ರೈತರ ವರ್ಗಗಳಾಗಿರಲಿ ಅಥವಾ ಕೂಲಿ ಕಾರ್ಮಿಕರ ವರ್ಗಗಳಾಗಿರಲಿ, ಶೋಷಿತ ವರ್ಗಗಳಿಗೆ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತು ಅವ್ರು ನಮ್ಮನ್ನು ಅಗಲಿದ್ದಾರೆ. ಅವ್ರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ತುಂಬಲಿ ಅಂಥೇಳಿ ತಮ್ಮ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ಈಗ ಏನು ಚೌಕಾಶಿ ಮಾಡಿ ಏನು ಮಾತಾಡಿದ್ರು ಈಗೇನು ಆಗೋದಿಲ್ಲ. ಅದು ಸೊ ಯಾವ ಸಂದರ್ಭದಲ್ಲಿ ಏನಾಗಿದೆ ಅದರ ನಮಗೆ ಮಾಹಿತಿ ಇರಲಿಕ್ಕಿಲ್ಲ. ಬಟ್ ಎನಿವೇ, ಒನ್ ಆಫ್ ದ ಫೈನೆಸ್ಟ್ ಸೋಲ್ ವಿ ಹ್ಯಾವ್ ಲಾಸ್ಟ್ ಹಿಮ್. ಸೊ ಗಾಡ್ ಬ್ಲೆಸ್. ಬಹುಶಃ ಈ ಜಿಲ್ಲೆಗೆ, ನಾಡಿಗೆ, ಕನ್ನಡಿಗರಿಗೆ ಭಾಳ ಸರಳವಾದಂಥ ರಾಜಕೀಯ ಜೀವನ, ವೈಯಕ್ತಿಕ ಜೀವನ ನಡೆಸಿರ್ತಕ್ಕಂಥದ್ರಲ್ಲಿ ಇವರು ಒಬ್ಬರು. ನಮಗೆ ಕಳೆದ 25 ವರ್ಷದ ಪರಿಚಯ. ಈ 3 ವರ್ಷ ಜೊತೆಯಲ್ಲಿ ಕ್ಯಾಬಿನೆಟ್ ಕೊಲೀಗ್ಸ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಭಾಳ ಸರಳವಾಗಿ ಎಲ್ಲರನ್ನೂ ನಗ್ನಗ್ತಾ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಜೊತೆಗೂಡಿ ಅವ್ರು ಕೊಟ್ಟ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಂಥ ಒಬ್ಬ ರಾಜಕೀಯ ನಾಯಕನ ಕಳ್ಕೊಂಡಿದ್ದೀವಿ. ಬಹುಶಃ ಯಾರಿಗೂ ಈ ಹಣೆ ಬರ ಅನ್ನೋದು ಬಿಟ್ಟದ್ದಲ್ಲ. ಬಟ್ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ನಾವು ಶಾಂತಿ ಕೊಡ್ತಕ್ಕಂಥದ್ದಷ್ಟೇ ಬಾಕಿ. ಜೊತೆಗೆ ಅವ್ರ ಕುಟುಂಬ, ಒಬ್ಬ ಮಗಳು, ಮಗ, ಶ್ರೀಮತಿ ಏನಿದ್ದಾರೆ, ಅವರಿಗೆ ಆ ದೇವರು ಎಲ್ಲ ಥರದ ಶಕ್ತಿಯನ್ನು ಕೊಡಲಿ. ಅವ್ರ ಕುಟುಂಬದ ಜೊತೆ ನಮ್ಮ ಪಕ್ಷ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಅವರು, ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಸಾಹೇಬರು, ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಇರ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಈ ಜಿಲ್ಲೆ, ಕ್ಷೇತ್ರದ ಜನಕ್ಕೆ ಅವರ ಕುಟುಂಬದ ಜೊತೆ ಶಕ್ತಿ ತುಂಬುವಂಥ ಕೆಲಸನ ಮಾಡಲಿ ಅಂತ ರಿಕ್ವೆಸ್ಟ್. ರಾಜಕೀಯ ಜೀವನ, ವೈಯಕ್ತಿಕ ಜೀವನ ನಡೆಸಿರ್ತಕ್ಕಂಥದ್ರಲ್ಲಿ ಇವರು ಒಬ್ಬರು. ನಮಗೆ ಕಳೆದ 25 ವರ್ಷದ ಪರಿಚಯ. ಈ 3 ವರ್ಷ ಜೊತೆಯಲ್ಲಿ ಕ್ಯಾಬಿನೆಟ್ ಕೊಲೀಗ್ಸ್ ಆಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಭಾಳ ಸರಳವಾಗಿ ಎಲ್ಲರನ್ನೂ ನನ್ನಾಗ್ತಾ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಜೊತೆಗೂಡಿ ದೊಡ್ಡ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮಾಡಿಕೊಂಡಂಥ ಒಬ್ಬ ರಾಜಕೀಯ ನಾಯಕನ ಕಳ್ಕೊಂಡಿದ್ದೀವಿ. ಯಾರಿಗೂ ಈ ಹಣೆಬರ ಅನ್ನೋದು ಬಿಟ್ಟಿದ್ದಲ್ಲ. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ನಾವೆಲ್ಲರೂ ಭಗವಂತನಲ್ಲಿ ಬೇಡ್ಕೊಂಡಿದ್ದೀವಿ. ಒಬ್ಬ ಒಳ್ಳೆ ಉತ್ತಮ ರಾಜಕಾರಣಿ ಆಗಿದ್ದಾರೆ. ಒಂದು ಮೈನಾರಿಟಿ ಕಮ್ಯುನಿಟಿನಲ್ಲಿ ಹುಟ್ಟಿ ಯಾವ ರೀತಿ ಜನಾನುರಾಗಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ರಾಜಕಾರಣಿಗಳಿಗೆ ಒಂದು ಉತ್ತಮ ಎಕ್ಸಾಂಪಲ್ ಆಗಿ ಸೆಟ್ ಮಾಡಿ ಹೋಗಿದ್ದಾರೆ. ಇಲ್ಲಿ ನಾನು ಸುಮಾರು ಜನ ಮಾತಾಡಿಸಿದಾಗ ಮತ್ತು ಮಾಧ್ಯಮಗಳಲ್ಲೂ ಕೂಡ, ಪತ್ರಿಕೆ ಮಾಧ್ಯಮ ಇರ್ಬೋದು, ವಿಷುವಲ್ ಮೀಡಿಯಾದಲ್ಲಿ ಸುಧಾಕರ್ ಅವರು ಮಾಡಿರುವಂತಹ ಕೆಲಸಗಳ ಬಗ್ಗೆ, ಕೇವಲ 66 ವರ್ಷ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಅವರ ಎಲ್ಲ ಕುಟುಂಬದ ವರ್ಗದವರಿಗೂ ಮತ್ತು ಅಭಿಮಾನಿಗಳಿಗೂ, ಕ್ಷೇತ್ರದ ಹಿತೈಷಿಗಳಿಗೂ ಕೂಡ ಹೆಚ್ಚಿನ ಒಂದು ದೇವರು ಧೈರ್ಯ ಕೊಡಲಿ. ಅವರ ಅಗಲಿಕೆಯನ್ನು ಭರಿಸುವುದರ ಜೊತೆಗೆ ಮುಂದೆ ಯಾವ ರೀತಿ ಕ್ಷೇತ್ರದಲ್ಲಿ ಹಿರಿಯೂರಲ್ಲಿ ಕೆಲಸಗಳಾಗಬೇಕು, ಚಿತ್ರದುರ್ಗ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ 10 ವರ್ಷ ಮುಂದೆ ಆಗುವಂತಹ ಕೆಲಸಗಳನ್ನು ಈಗಾಗಲೇ ಸಚಿವರು ಮಾಡೋಗಿದ್ದಾರೆ ಅಂತ ಕೂಡ ಜನರು ಹೇಳ್ತಾ ಇದ್ದಾರೆ. ಆದ್ದರಿಂದ ಮತ್ತೊಮ್ಮೆ ಅವರಿಗೆ ಶಾಂತಿ ಸಿಗಲಿ ಅಂತ ಹೇಳಿ
ಭಗವಂತನಲ್ಲಿ ಕೇಳಿ ನಾನು ಕೂಡ ಎಲ್ರಿಗೂ ಮಾಧ್ಯಮದವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ. ನಿಮ್ಮ ಕುಟುಂಬದ ಜೊತೆಗೆ ಸುಧಾಕರ್ ಅವರು ಯಾರು? ಈಗ ನಾನು 2 ವರ್ಷ ಆಗಿದೆ MP ಆಗಿ 5-6 ಕಾರ್ಯಕ್ರಮಗಳಲ್ಲಿ ಸುಧಾಕರ್ ಅವ್ರನ್ನ ಭೇಟಿ ಮಾಡಿದ್ದೆ. ಒಂದು ಪುಷ್ಪಗಿರಿಯಲ್ಲಿ ಮಠದ ಒಂದು ಕಾರ್ಯಕ್ರಮ ಇತ್ತು, ಅಲ್ಲೂ ಕೂಡ ಸ್ತ್ರೀ ಶಕ್ತಿ ಸಂಘದ ಹೆಣ್ಮಕ್ಳದ ಒಂದು ಕಾರ್ಯಕ್ರಮ. ಸೊ ಸಂಘಟನೆಯಲ್ಲಿ ಬಹಳ ಹಿ ವಾಸ್ ಅ ಬಿಲೀವರ್, ಸ್ಟ್ರಾಂಗ್ ಬಿಲೀವರ್ ಇನ್ ದ್ಯಾಟ್. ಜೊತೆಗೆ DCC ಬ್ಯಾಂಕ್ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಸೊ ಅದರಿಂದ ಗ್ರಾಸ್ ರೂಟ್ ಕನೆಕ್ಟಿವಿಟಿ ಬಹಳ ಚೆನ್ನಾಗಿದೆ. ಮತ್ತು ದಾವಣಗೆರೆಯಲ್ಲೂ ಕೂಡ CM ಸಿದ್ದರಾಮಯ್ಯ ಅವರು ಬಂದಾಗ ಕೂಡ ಸುಧಾಕರ್ ಅವ್ರು ಬಂದು ಅಲ್ಲೂ ಸುಮಾರು 10-15 ನಿಮಿಷ ಸ್ಟೇಜ್ ಮೇಲೆ ಗೈಡ್ ಮಾಡಿದರು. ಸೊ ಅದೆಲ್ಲ ಕೂಡ ನೆನಪಿಸ್ಕೊಳ್ತಾ ಇದ್ದೀನಿ ನಾನು ಕೂಡ. ಸೊ ಒಳ್ಳೆ ಉತ್ತಮ ರಾಜಕಾರಣಿ ಅಂತ ನನ್ನ ಭಾವನೆ ಕೂಡ.